ವಾಹ್ ವಾಹ್, ಆದಿಚುಂಚನಗಿರಿಯಲ್ಲಿ ಗೌಡ್ರಿಗೆ ಸಿಕ್ತು ಮೋದಿ ಘೋಷಣೆಯ ಸ್ವಾಗತ. ಈ ಒಂದು ವಿಡಿಯೋ ಈಗ ವೈರಲ್ ಆಗಿದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದ ಆದಿಚುಂಚನಗಿರಿಗೆ ದೇವೇಗೌಡರು ಬರ್ತಿದ್ದ ಟೈಮ್ನಲ್ಲಿ ಮಠದ ಆವರಣದಲ್ಲೇ ಅವರಿಗೆ ಮೋದಿ ಮೋದಿ ಘೋಷಣೆಯೊಂದಿಗೆ ಸ್ವಾಗತ ಕೋರಿದ ವಿಡಿಯೋ ಒಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ದೇವೇಗೌಡರಿದ್ದ ಕಾರು ಮತ್ತೆ ಅವರ ಬೆಂಗಾವಲು ವಾಹನಗಳು ಬರ್ತಿದ್ದಂತೆ ರಸ್ತೆಯ ಪಕ್ಕ ನೆರೆದಿದ್ದ ಜನರು ಮೋದಿ ಮೋದಿ ಅಂತ ಘೋಷಣೆ ಕೂಗುವ ಮೂಲಕ ದೇವೇಗೌಡರಿಗೆ ಇರ್ಸು ಮುರ್ಸು ಉಂಟಾಗುವಂತೆ ಮಾಡಿದ್ದಾರೆ. ಅದು ಮಾತ್ರವಲ್ಲ, ನಿಖಿಲ್ ಎಲ್ಲಿದ್ಯಾಪ್ಪ ಅನ್ನೋ ಒಂದು ಘೋಷಣೆ ಕೂಡ ಕೂಗಿ ಗೌಡ್ರಿಗೆ ಮುಜುಗರವನ್ನ ಉಂಟು ಮಾಡಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ಸದ್ದು ಮಾಡಿದೆ. ಆದ್ರೆ ಈ ವಿಡಿಯೋ ಎಷ್ಟರ ಮಟ್ಟಿಗೆ ನಿಖರವಾದುದು ಅನ್ನೋ ಬಗ್ಗೆ ಮಾತ್ರ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ರೀಸೆಂಟ್ ಆಗಷ್ಟೇ ಕರ್ನಾಟಕದಲ್ಲಿ 2ನೇ ಹಂತದ ಮತದಾನದ ಮುನ್ನಾ ದಿನ ಏಪ್ರಿಲ್ 22ನೇ ತಾರೀಕು ಬೆಂಗಳೂರಿನ ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲೂ ಜನರು ಮೋದಿ ಮೋದಿ ಅಂತ ಘೋಷಣೆ ಕೂಗ್ತಿದ್ದ ವಿಡಿಯೋ ವೈರಲ್ ಆಗಿತ್ತು. ಇದೀಗ ಆದಿಚುಂಚನಗಿರಿ ಮಠದ ಆವರಣದಲ್ಲಿ ದೇವೇಗೌಡರು ಬರ್ತಿದ್ದಂತೆ ಮೋದಿ ಮೋದಿ ಘೋಷಣೆ ಆಗಿದ್ದು ಖಂಡಿತ ಗೌಡ್ರಿಗೆ ಮುಜುಗರವನ್ನ ಉಂಟು ಮಾಡಿತ್ತು. ಇದ್ರ ಬಗ್ಗೆ ಗೌಡ್ರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ, ಜೊತೆಗೆ BY ವಿಜಯೇಂದ್ರ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ದು ಮೋದಿ ಘೋಷಣೆಯೊಂದಿಗೆ ದೇವೇಗೌಡರಿಗೆ ಅದ್ದೂರಿಯಾದ ಸ್ವಾಗತ ಸಿಕ್ತು ಅನ್ನೋ ಒಂದು ಟಾಂಗ್ ಅನ್ನ ಕೊಟ್ಟಿದ್ದಾರೆ, ವ್ಯಂಗ್ಯವಾಗಿ ಹೇಳಿದ್ದಾರೆ. ಒಟ್ಟಾರೆ ನೋಡೋಣ ಗೌಡ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅಂತ. ನಿಖಿಲ್